ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಲ್ಲಿ ದತ್ತಾಂಶಗಳ ರೂಢಿಬೆಲೆ ಇನ್ನೊಂದು ಅಳತೆ. ದತ್ತಾಂಶಗಳ ರೂಢಿಬೆಲೆ ಇದರ ಪ್ರಮುಖ ಉದ್ದೇಶ ಕೊಟ್ಟಿರುವ ದತ್ತಾಂಶಗಳಿಗೆ ರೂಢಿಬೆಲೆಯನ್ನು ಕಂಡುಹಿಡಿಯುವುದು. NCERTಯ ಉದ್ದೇಶವು ಇದೇ ಆಗಿರ್ತದೆ. ಕೊಟ್ಟಿರುವ ದತ್ತಾಂಶಗಳಿಗೆ ರೂಢಿಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. ರೂಢಿಬೆಲೆಯನ್ನು ಕಂಡುಹಿಡಿಯಲು ಬಳಸುವಂತಹ ಕಲಿಕಾ ಸಾಮಗ್ರಿಗಳು ಬೇರೆ ಬೇರೆ ಬಣ್ಣದ ಚೌಕಳಿ ಬಿಲ್ಲೆಗಳು. ಈ ಸಂಚಿಕೆಯಲ್ಲಿ ನಾವು ಕೊಟ್ಟಿರುವ ದತ್ತಾಂಶಗಳಿಗೆ ರೂಢಿಬೆಲೆಯನ್ನು ಹೇಗೆ ಕಂಡುಹಿಡಿಯುವುದು ಎನ್ನುವುದನ್ನು ತಿಳಿದುಕೊಳ್ಳುವ. ಚೌಕಳಿ ಬಿಲ್ಲೆಗಳ ಸಹಾಯದಿಂದ ದತ್ತಾಂಶಗಳ ರೂಢಿಬೆಲೆ ಹೇಗೆ ಕಂಡುಹಿಡಬೇಕೆನ್ನುವುದನ್ನು ನೋಡುವ. ಇಲ್ಲಿ ಕೆಲವು ಬೇರೆ ಬೇರೆ ಬಣ್ಣದ ಚೌಕಳಿ ಬಿಲ್ಲೆಗಳ ಸಂಗ್ರಹ ಬೇರೆ ಬೇರೆ ಬಣ್ಣದ ಚೌಕಳಿ ಬಿಲ್ಲೆಗಳ ಸಂಗ್ರಹ ಇದೆ. ಈ ಬೇರೆ ಬೇರೆ ಬಣ್ಣದ ಚೌಕಳಿ ಬಿಲ್ಲೆಗಳ ರೂಢಿಬೆಲೆಯನ್ನು ನಾವು ಕಂಡುಹಿಡಿಯುವುದು ಹೇಗೆ? ನಾವು ಕೆಂಪು ಬಣ್ಣದ ಚೌಕಳಿ ಬಿಲ್ಲೆಗಳು ಎಷ್ಟಿವೆ ಅದನ್ನು ವ್ಯವಸ್ಥೆ ಮಾಡಿಕೊಳ್ಳುವ. ಹಾಗೆ ಕೇಸರಿ ಬಣ್ಣದ ಚೌಕಳಿ ಬಿಲ್ಲೆಗಳು ಎಷ್ಟಿವೆ, ಆಮೇಲೆ ನೀಲಿ ಬಣ್ಣದ ಚೌಕಳಿ ಬಿಲ್ಲೆಗಳು ಎಷ್ಟಿವೆ, ದತ್ತಾಂಶಗಳ ವ್ಯವಸ್ಥೆ ಮಾಡಿಕೊಳ್ತಾ ಇದ್ದೇವೆ. ಕೊಟ್ಟಿರುವಂತಹ ದತ್ತಾಂಶಗಳಲ್ಲಿ 4 ಬಣ್ಣದ ಚೌಕಳಿ ಬಿಲ್ಲೆಗಳ ಸಂಖ್ಯೆಯಲ್ಲಿ ನಮಗೆ ಕೇಸರಿ ಬಣ್ಣದ ಚೌಕಳಿ ಬಿಲ್ಲೆಗಳ ಸಂಖ್ಯೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಂದರೆ ಚೌಕಳಿ ಬಿಲ್ಲೆಗಳಲ್ಲಿ ಕೇಸರಿ ಬಣ್ಣದ ಚೌಕಳಿ ಬಿಲ್ಲೆಯು ಹೆಚ್ಚು ಬಾರಿ ಪುನರಾವರ್ತನೆ ಆಗಿದೆ. ಆದ ಕಾರಣ ಕೊಟ್ಟಿರುವ ದತ್ತಾಂಶಗಳಲ್ಲಿ ಯಾವ ದತ್ತಾಂಶವು ಹೆಚ್ಚು ಬಾರಿ ಪುನರಾವರ್ತನೆ ಆಗಿರುತ್ತದೆಯೋ ಆ ಬೆಲೆಯೇ ಕೊಟ್ಟ ದತ್ತಾಂಶಗಳ ರೂಢಿ ಬೆಲೆ ಆಗಿರುತ್ತದೆ. ಹಾಗಾಗಿ ಇಲ್ಲಿರುವಂತಹ ಕೆಂಪು ಬಣ್ಣದ ಚೌಕಳಿ ಬಿಲ್ಲೆಗಳ ಸಂಖ್ಯೆ 3, ಕೇಸರಿ ಬಣ್ಣದ ಚೌಕಳಿ ಬಿಲ್ಲೆಗಳ ಸಂಖ್ಯೆ 7, ನೀಲಿ ಬಣ್ಣದ ಚೌಕಳಿ ಬಿಲ್ಲೆಗಳ ಸಂಖ್ಯೆ 5, ಹಳದಿ ಬಣ್ಣದ ಚೌಕಳಿ ಬಿಲ್ಲೆಗಳ ಸಂಖ್ಯೆ 6 ಆಗಿದೆ. ಎಲ್ಲ ದತ್ತಾಂಶಗಳನ್ನು ಪರಿಗಣಿಸಿದಾಗ ಕೇಸರಿ ಬಣ್ಣದ ಚೌಕಳಿ ಬಿಲ್ಲೆಯು ಹೆಚ್ಚು ಬಾರಿ ಪುನರಾವರ್ತನೆಯಾಗಿದೆ. ಆದ ಕಾರಣ ಕೇಸರಿ ಬಣ್ಣದ ಮೌಲ್ಯ 7. ಇದನ್ನೇ ನಾವು ಕೊಟ್ಟಿರುವ ದತ್ತಾಂಶಗಳ ರೂಢಿ ಬೆಲೆ ಎಂದು ಪರಿಗಣಿಸುತ್ತೇವೆ. ಈ ರೀತಿಯಾಗಿ ಚೌಕಳಿ ಬಿಲ್ಲೆಗಳ ಸಹಾಯದಿಂದ ನಾವು ಬೇರೆ ಬೇರೆ ಉದಾಹರಣೆಗಳನ್ನು ತೆಗೆದುಕೊಂಡು ರೂಢಿ ಬೆಲೆಯ ಅಳತೆಯ ಪರಿಚಯವನ್ನು ನಾವು ಮಾಡಿಕೊಳ್ಳಬಹುದು. ಒಂದು ಹೋಟೆಲ್ ವ್ಯಾಪಾರಿ ತನ್ನ ಹೋಟೆಲ್ನಲ್ಲಿ ಯಾವ ತಿಂಡಿಯನ್ನು ಅವನು ಹೆಚ್ಚಾಗಿ ಅಲ್ಲಿ ತಯಾರು ಮಾಡಬೇಕು ಎನ್ನುವಂಥ ಮಾಹಿತಿಯನ್ನು ಅವನು ಪಡಿಬೇಕಾದ್ರೆ ಅವನು 1 ತಿಂಗಳವರೆಗೆ ಅವನ ಹೋಟೆಲ್ನಲ್ಲಿ ಮಸಾಲೆ ದೋಸೆ ಹೆಚ್ಚು ಖರ್ಚಾಗ್ತಿದೆಯೋ, ಇಡ್ಲಿ ಖರ್ಚಾಗ್ತಿದೆಯೋ, ಅಥವಾ ಇಡ್ಲಿ ವಡೆ ಖರ್ಚಾಗ್ತಿದೆಯೋ, ಅಥವಾ ಕೇಸರಿ ಬಾತ್ ಯಾವ ತಿನಿಸು ಹೆಚ್ಚು ಅಲ್ಲಿ ವ್ಯಾಪಾರ ಆಗಿದೆ ಎನ್ನುವಂಥ ಮಾಹಿತಿಯನ್ನು ಅವನು ಪಡೆದುಕೊಳ್ತಾನೆ. ಹಾಗಲ್ಲಿ ಮಸಾಲೆ ದೋಸೆ ತಿನ್ನುವವರ ಸಂಖ್ಯೆ ಜಾಸ್ತಿ ಆಗಿದೆ ಅಂದಾಗ ಅದು ರೂಢಿ ಬೆಲೆ ಆಗ್ತದೆ. ಹಾಗಾಗಿ ಆ ರೂಢಿ ಬೆಲೆಯ ಪರಿಜ್ಞಾನ ಆ ವ್ಯಾಪಾರಿಗೆ ಇರುವ ಕಾರಣ ಅಥವಾ ಇದ್ದ ಕಾರಣ ಅವನು ತನ್ನ ಹೋಟೆಲನ್ನು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಂಡು ಹೋಗಲಿಕ್ಕೆ ಅವನಿಗೆ ಸಾಧ್ಯ ಆಗ್ತದೆ. ಅವನು ತನ್ನ ಹೋಟೆಲ್ನಲ್ಲಿ ಮಸಾಲೆ ದೋಸೆನೇ ಹೆಚ್ಚಾಗಿ ತಯಾರು ಮಾಡಲಿಕ್ಕೆ ಅವನು ತಯಾರಿಯನ್ನು ಮಾಡಿಕೊಳ್ತಾನೆ. ಈ ರೀತಿಯಾಗಿ ಒಬ್ಬ ಹೋಟೆಲ್ ವ್ಯಾಪಾರಿಗೆ ಕೂಡ ರೂಢಿ ಬೆಲೆಯ ಅಗತ್ಯ ಇರ್ತದೆ. ಹಾಗೆಯೇ ಒಂದು ಪ್ರದೇಶದಲ್ಲಿ ಜನರು ಯಾವ ವಾಹನವನ್ನು ಹೆಚ್ಚಾಗಿ ಬಳಸ್ತಾರೆ, ಬಸ್ಸನ್ನು ಅವಲಂಬಿಸಿಕೊಂಡಿದ್ದಾರೋ ಅಥವಾ ದ್ವಿಚಕ್ರ ವಾಹನದಲ್ಲಿ ಸವಾರಿ ಮಾಡ್ತಾ ಇದ್ದಾರಾ, ತ್ರಿಚಕ್ರ ವಾಹನದಲ್ಲಿ ಸವಾರಿ ಮಾಡ್ತಾ ಇದ್ದಾರಾ, ಅಥವಾ 4 ಚಕ್ರವಿರುವಂತಹ ತಮ್ಮ ಸ್ವಂತ ವಾಹನದಲ್ಲಿ ಅವರು ಸವಾರಿ ಮಾಡ್ತಾ ಇದ್ದಾರಾ ಒಂದು ಕಡೆ ಇನ್ನೊಂದು ಕಡೆಗೆ ಎನ್ನುವಂಥ ಮಾಹಿತಿಯನ್ನು ತಿಳಿದುಕೊಂಡು ಅಲ್ಲಿ ವಾಹನಗಳ ಸೌಲಭ್ಯವನ್ನು ಮಾಡಲಿಕ್ಕೆ ಸರ್ಕಾರಕ್ಕೆ ಕೂಡ ಅನುಕೂಲವಾಗ್ತದೆ. ಈ ರೀತಿಯಾಗಿ ರೂಢಿ ಬೆಲೆಯನ್ನು ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ನಾವು ಅದನ್ನು ಬಳಕೆ ಮಾಡ್ತೇವೆ.
ದತ್ತಾಂಶಗಳಿಗೆ ರೂಢಿ ಬೆಲೆ ಹೇಗೆ ಕಂಡುಹಿಡಬೇಕು ಎನ್ನುವುದನ್ನು ನಾವು ತಿಳ್ಕೊಂಡಿದ್ದೇವೆ. ಈ ರೂಢಿ ಬೆಲೆಯ ಉಪಯೋಗ ಯಾವ್ಯಾವ ಕ್ಷೇತ್ರಗಳಲ್ಲಿವೆ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸುವ. ವಾಣಿಜ್ಯ ಕ್ಷೇತ್ರದಲ್ಲಿ ಹೆಚ್ಚು ಮಾರಾಟವಾಗುವ ಉತ್ಪನ್ನವನ್ನು ಪತ್ತೆ ಹಚ್ಚಲಿಕ್ಕೆ ನಾವು ರೂಢಿ ಬೆಲೆಯನ್ನು ಬಳಸ್ತೇವೆ. ಉದಾಹರಣೆಗೆ, ಒಂದು ಗ್ರಾಮದಲ್ಲಿ ಒಂದು ಪಾದರಕ್ಷೆ ಅಂಗಡಿ ಇದೆ. ಪಾದರಕ್ಷೆ ಅಂಗಡಿಯಲ್ಲಿ ಯಾವ ಪಾದರಕ್ಷೆಯನ್ನು, ಅಂದರೆ ಯಾವ ನಂಬರಿನ ಪಾದರಕ್ಷೆಯನ್ನು ಅವನ ಅಂಗಡಿಯಲ್ಲಿ ಅವನು ಮಾರಾಟಕ್ಕೆ ಇಡಬೇಕು ಅಂತ ನೋಡಿದಾಗ, ಅವನು 1 ತಿಂಗಳು ಅಥವಾ 1 ವರ್ಷ ಅವನ ಅಂಗಡಿಯಲ್ಲಿ ಯಾವ ನಂಬರ್ನ ಪಾದರಕ್ಷೆ ಹೆಚ್ಚು ಮಾರಾಟವಾಗಿದೆ ಎನ್ನುವಂಥ ಮಾಹಿತಿಯನ್ನು ಅವನು ತಗೊಂಡಿರ್ತಾನೆ. ಅಲ್ಲಿ 8 ನಂಬರು, 7 ನಂಬರು, 6 ನಂಬರ್ ಈ ರೀತಿಯಾದ ನಂಬರ್ಗಳೆಲ್ಲ ಇರ್ತದೆ ಪಾದರಕ್ಷೆಯಲ್ಲಿ. 8 ನಂಬರ್ನ ಪಾದರಕ್ಷೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಾರಾಟ ಆಗಿದೆ ಅಂತ ಹೇಳಿದರೆ, ಅವನು ತನ್ನ ಅಂಗಡಿಯಲ್ಲಿ ಮುಂದಿನ ದಿನಗಳಲ್ಲಿ 8 ನಂಬರ್ನ ಪಾದರಕ್ಷೆಯನ್ನೇ ಅವನು ತಂದು ಮಾರಾಟಕ್ಕೆ ಇಡ್ತಾನೆ. ಕಾರಣ, ಅಲ್ಲಿ ಆ ಪ್ರದೇಶದಲ್ಲಿ ವಾಸವಾಗುವಂತಹ ಜನರ ಪಾದರಕ್ಷೆಯ ನಂಬರ್ 8 ಆದ ಕಾರಣ. ಆ 8 ಅನ್ನೋದು ಏನು? 8 ಅನ್ನೋದು ರೂಢಿ ಬೆಲೆ ಆಗಿರ್ತದೆ. ಅಂದರೆ ಸಾಮಾನ್ಯ ಹಳ್ಳಿಯಲ್ಲಿ ಒಬ್ಬ ಪಾದರಕ್ಷೆ ಅಂಗಡಿಯವನಿಗೂ ಸಹಿತ ಈ ರೂಢಿ ಬೆಲೆಯ ಜ್ಞಾನ ಅಥವಾ ತಿಳುವಳಿಕೆ ಬೇಕಾಗ್ತದೆ. ಅದೇ ರೀತಿಯಾಗಿ ಆರೋಗ್ಯದ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಒಂದು ಗ್ರಾಮದಲ್ಲಿ ಯಾವಾಗಲೂ ಯಾವ ಕಾಯಿಲೆ ಹೆಚ್ಚು ಅಲ್ಲಿ ಉಂಟಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಪಡ್ಕೊಳ್ತಾರೆ ಯಾರು? ಆರೋಗ್ಯ ಇಲಾಖೆಯವರು. ಒಂದು ಪ್ರದೇಶದಲ್ಲಿ ಮಲೇರಿಯಾ ಕಾಯಿಲೆಯೇ ಹೆಚ್ಚು ಬರ್ತಾ ಇದೆ ಅಂತಾದಾಗ ಆ ಏರಿಯಾದಲ್ಲಿ ಮಲೇರಿಯಾ ಕಾಯಿಲೆಯನ್ನು, ಅಂದರೆ ಮಲೇರಿಯಾ ಕಾಯಿಲೆಗೆ ಒಳಪಡುವ ರೋಗಿಗಳ ಸಂಖ್ಯೆ, ಅದು ಒಂದು ರೂಢಿ ಬೆಲೆ. ಅದರ ಆಧಾರದ ಮೇಲೆ ಆ ಏರಿಯಾದಲ್ಲಿ, ಅಂದರೆ ಆ ಒಂದು ವಾಸಸ್ಥಳದಲ್ಲಿ ಮಲೇರಿಯಾ ಕಾಯಿಲೆಯನ್ನು ನಿರ್ಮೂಲನೆ ಮಾಡಲು ತೆಗೆದುಕೊಳ್ಳುವಂಥ ಕ್ರಮಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಧ್ಯಯನ. ಎಲ್ಲ ಮಕ್ಕಳಿಗೂ ಎಲ್ಲ ವಿಷಯ ಇಷ್ಟ ಆಗಿರೋದಿಲ್ಲ. 100 ವಿದ್ಯಾರ್ಥಿಗಳು ಇದ್ದಾರಂತ ಹೇಳಿದರೆ ಅಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಇಂತಹ ವಿಷಯ ಅವರಿಗೆ ಇಷ್ಟ ಆಗಿದೆ ಎನ್ನುವ ವಿಷಯವನ್ನು ತಿಳ್ಕೊಳ್ಳೋದಕ್ಕೂ ಸಹಿತ ನಾವು ರೂಢಿ ಬೆಲೆಯನ್ನು ನಾವು ಉಪಯೋಗಿಸ್ಕೊಳ್ತೇವೆ. ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ನಾವು ನೋಡಬಹುದು, ವಾಟ್ಸಪ್ಪು ಅಥವಾ ಬೇರೆ ಬೇರೆ ಮೀಡಿಯಾಗಳಿವೆ. ಅದರಲ್ಲಿ ಯಾವ ಜಾಲತಾಣವನ್ನು ಹೆಚ್ಚು ಜನರು ಉಪಯೋಗಿಸ್ತಿದ್ದಾರೆ ಅದು ರೂಢಿ ಬೆಲೆ ಆಗಿರ್ತದೆ. ಹಾಗಾಗಿ ಆ ಜಾಲತಾಣವನ್ನೇ ಅವರು ಇನ್ನೂ ಹೆಚ್ಚು ಆಸಕ್ತಿದಾಯಕವನ್ನಾಗಿ ಮಾಡಲಿಕ್ಕೆ ಏನು ಮಾಡಬಹುದು ಎನ್ನುವಂತಹ ಕಾರ್ಯಕ್ರಮಗಳನ್ನು ಹಾಕಿಕೊಳ್ತಾರೆ. ಹೀಗಾಗಿ ಈ ರೂಢಿ ಬೆಲೆ ಇಷ್ಟೇ ಕ್ಷೇತ್ರ ಅಲ್ಲ, ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಕೂಡ ಇದನ್ನು ಬಳಸ್ತಾರೆ. ರೂಢಿ ಬೆಲೆ ಒಂದು ದತ್ತಾಂಶಗಳ ಗುಂಪಿನಲ್ಲಿ ಅತಿ ಹೆಚ್ಚು ಬಾರಿ ಮರುಕಳಿಸುವ ಮೌಲ್ಯ ಆಗಿರ್ತದೆ. ಇದು ಎಲ್ಲಿ ಹೆಚ್ಚು ಜನರು ಒಲವು ತೋರಿಸುತ್ತಾರೆ, ಯಾವ ಆಯ್ಕೆ ಪ್ರಬಲವಾಗಿದೆ ಎಂಬುದನ್ನು ಪರಿಗಣಿಸಲು ಸಹಾಯ ಮಾಡುತ್ತದೆ. ಪ್ರಾಯೋಗಿಕ ಜೀವನದಲ್ಲಿ ರೂಢಿ ಬೆಲೆಯನ್ನು ಹಲವಾರು ಕ್ಷೇತ್ರಗಳಲ್ಲಿ ನಾವು ಬಳಕೆ ಮಾಡಬಹುದು. ಮೌಲ್ಯಮಾಪನದ ಹಂತವಾಗಿ ವಿದ್ಯಾರ್ಥಿಗಳಿಗೆ ನಾವು ಸಾಮಾನ್ಯವಾದ ಕೆಲವು ಪ್ರಶ್ನೆಗಳನ್ನು ಕೇಳಬಹುದು. ಗಣಿತದಲ್ಲಿ 15 ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳು ಈ ರೀತಿಯಾಗಿವೆ: 19, 25, 23, 20, 9, 20, 15, 10, 5, 16, 25, 20, 24, 12, 20. ಈ ದತ್ತಾಂಶಗಳಿಗೆ ರೂಢಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂದಾಗ ಅಲ್ಲಿ ಯಾವ ಸಂಖ್ಯೆ ಅಧಿಕ ಸಂಖ್ಯೆಯಲ್ಲಿ ಪುನರಾವರ್ತನೆ ಆಗಿದೆಯೋ ಆ ಸಂಖ್ಯೆ ಆ ದತ್ತಾಂಶಗಳ ರೂಢಿ ಬೆಲೆ ಆಗಿರುತ್ತದೆ ಎನ್ನುವುದನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ತಾರೆ. ಈ ರೀತಿಯಾದಂತಹ ನಾವು ಉದಾಹರಣೆಗಳನ್ನು ಮಕ್ಕಳಿಗೆ ಕೊಡಬಹುದು. ಮೌಲ್ಯಮಾಪನದ ಹಂತದಲ್ಲಿ 11 ಆಟಗಾರರು ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಗಳಿಸಿದ ರನ್ಗಳು ಈ ರೀತಿಯಾಗಿವೆ ಎನ್ನುವಂತಹ ಅದನ್ನು ಕೊಟ್ಟಿದ್ದಾರೆ. ಈ ದತ್ತಾಂಶಗಳಿಗೆ ಸರಾಸರಿ, ಮಧ್ಯಾಂಕ ಮತ್ತು ರೂಢಿ ಬೆಲೆಯನ್ನು ಕಂಡುಹಿಡಿದು ಈ ಎಲ್ಲ ಅಳತೆ ಒಂದೇ ರೀತಿಯಾಗಿದೆಯೇ ಎನ್ನುವುದರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಮೌಲ್ಯಮಾಪನದ ಹಂತದಲ್ಲಿ.